ಆತ್ಮೀಯ ಎಲ್ಲ ಮುಖ್ಯರುಗಳಿಗೆ ನಮಸ್ಕಾರಗಳು. ಮಾನ್ಯ ಉಪನಿರ್ದೇಶಕರು ಯಾದಗಿರಿಯವರ ಆದೇಶದಂತೆ ಇಂದು ಅತ್ಯಂತ ಜರೂರಾಗಿ ಆಗಬೇಕಾಗಿರುವಂತಹ ಪ್ರಮುಖ ಕಾರ್ಯವೇನಂತಂದರೆ, ನಮ್ಮ SATSನಲ್ಲಿರ್ತಕ್ಕಂಥ ಆಧಾರ್ ಮ್ಯಾನೇಜ್ಮೆಂಟಲ್ಲಿ ಆಧಾರ್ ವೆರಿಫಿಕೇಷನ್ ಮಾಡ್ತಕ್ಕಂಥ ಪ್ರೊಸೆಸ್ಸು ಇಂದು ನಾವೆಲ್ಲರೂ ಮಾಡಬೇಕು. ಯಾವ ರೀತಿಯಾಗಿ ನಾವು ಮಾಡಬೇಕನ್ನೋದನ್ನು ತಮಗೆ ಹೇಳ್ಕೊಡ್ತೇನೆ. ಮೊದಲು ನಮ್ಮ SATSನ್ನು ಓಪನ್ ಮಾಡ್ಕೋಬೇಕು. ಅದರಲ್ಲಿರ್ತಕ್ಕಂಥ ಆಧಾರ್ ತಾವು ನೋಡ್ತಾ ಇರೋದು ಕರ್ಸರು, ಈ 4ನೇ ಆಪ್ಷನ್ ಇರ್ತಕ್ಕಂಥ ಆಧಾರ್ ಮ್ಯಾನೇಜ್ಮೆಂಟ್ನಲ್ಲಿರ್ತಕ್ಕಂತಹ ಆಧಾರ್ ವೆರಿಫಿಕೇಷನ್ ಅಂತಕ್ಕಂಥದ್ದು ಫಸ್ಟ್ ಒನ್ ತಾವು ನೋಡಿರಿ, ಕರ್ಸರನ್ನು ತೋರಿಸ್ತಾ ಇದ್ದೀನಿ. ಈ ಆಪ್ಷನ್ನಲ್ಲಿ ತಾವು ತೆರಳಬೇಕು. ತೆರಳಿದ ನಂತರ ತಮಗೆ ವೆರಿಫೈ ಸ್ಟೂಡೆಂಟ್ ಆಧಾರ್ ಡೀಟೇಲ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ತಾವೇನು ಮಾಡಬೇಕಾಗಿಲ್ಲ, ಮೊದಲು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು, 1ನೇ ತರಗತಿ. ಮತ್ತು ಇಲ್ಲಿ ಪೆಂಡಿಂಗ್ ಅಂತ ಇರುತ್ತೆ. ಇದರಲ್ಲಿ ಸರ್ಚ್ ಅಂತಕ್ಕಂಥ ಬಟನ್ನ ಕ್ಲಿಕ್ ಮಾಡಬೇಕು. ನೋಡಿ, ಸರ್ಚ್ ಅಂತಕ್ಕಂಥ ಬಟನ್ ಕ್ಲಿಕ್ ಮಾಡಿದ ಮೇಲೆ ಈ 1ನೇ ತರಗತಿಯಲ್ಲಿರ್ತಕ್ಕಂಥ ಆಧಾರ್ ಇಲ್ಲಿ ಏನು ಖಾಲಿ ಕಾಣ್ತಿದೆ, ಡೇಟ್ ಆಫ್ ಬರ್ತ್ ನಂತರ ಖಾಲಿ ಏನು ಇರ್ತಕ್ಕಂಥ ಬಾಕ್ಸಲ್ಲಿರ್ತಕ್ಕಂಥ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತಕ್ಕಂಥ ಡೀಟೇಲನ್ನು ಭರ್ತಿ ಮಾಡಬೇಕು. ಈ ಭರ್ತಿ ಮಾಡಬೇಕಾಗಿರೋವಂಥದ್ದನ್ನೇ ನಾವೀಗ ಪೆಂಡಿಂಗ್ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡಿದೆ ಇಲಾಖೆ. ಈ ಯಾವ ರೀತಿಯಾಗಿ ನಾವು ಭರ್ತಿ ಮಾಡಬೇಕು ಅಂತಂದರೆ, ಈ ಲಾಸ್ಟಲ್ಲಿ ವೆರಿಫೈ ಅಂತಿದೆ, ಹೌದಾ, ವೆರಿಫೈ ಕಾಲಮ್. ಈ ರೀತಿಯಾಗಿ ತಾವಿನ್ನೂ ಯಾವ ಮಕ್ಕಳ ಒಂದು ಆಧಾರನ್ನು ಎಂಟ್ರಿ ಮಾಡಿಲ್ಲ ಅಂತಕ್ಕಂಥದ್ದು ಲಾಸ್ಟ್ ಕಾಲಮಲ್ಲಿ, ಆ್ಯಕ್ಷನ್ ಕಾಲಮಲ್ಲಿ ಇನ್ನೂ ವೆರಿಫೈ ಆಗಿಲ್ಲ ಅಂತಕ್ಕಂಥ ಒಂದು ರೀಸನ್ ಬಂದಿರುತ್ತೆ. ಇನ್ನೊಂದು ಇಲ್ಲಿ ನೇಮ್ ಕಾಲಮಲ್ಲಿ ಯಾವುದೂ ಹೆಸರಿಲ್ಲ ಅಂದರೆ ಇದನ್ನು ನೀವು ಆಧಾರನ್ನು ನಾವು ಅಪ್ಡೇಟ್ ಮಾಡಿಲ್ಲ ಅಂತ. ಅದು ಫೇಲ್ ಆಗಿರಲಿ, ಸಕ್ಸಸ್ಫುಲ್ ಆಗಿರಲಿ ಅಥವಾ 100% ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಮೊದಲು ನಾವು ಅದನ್ನು ಅಟೆಂಪ್ಟ್ ಮಾಡ್ತವಂಥ ಕೆಲಸ ಶಾಲೆಗಳಿಂದ ಆಗಬೇಕು. ಉದಾಹರಣೆಗೆ ತಮಗೆ ಒಂದು ಮಾಡಿ ತೋರಿಸ್ತೇನೆ. ಇಲ್ಲಿ ಒಂದು ಅಮೃತ ಅಂತಕ್ಕಂಥ ಒಂದು ಹೆಸರಿನ ಮುಂದೆ ವೆರಿಫೈ ಅಂತ ಬಟನ್ ಇದೆ. ಈ ವೆರಿಫೈ ನಾನು ಮಾಡ್ಲಿಕ್ಕೆ ಹೋಗ್ತೇನೆ. ಈ ರೀತಿಯಾಗಿ ಇನ್ನೊಂದು ಗುರುತಿನ ದೃಢೀಕರಣ ಸೇವೆ ಅಂತ ಒಂದು ಬರುತ್ತೆ. ಇದರಲ್ಲಿ ತಾವೇನು ಮಾಡ್ಬೇಕಂತಂದರೆ, ಆಧಾರ್ನಲ್ಲಿರುವಂಥ ಹೆಸರನ್ನು ಎಂಟ್ರಿ ಮಾಡಬೇಕು. ಈಗ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿರಿ. ಹುಡುಗಿಯ ಹೆಸರು ಆಧಾರ್ನಲ್ಲಿ ಹೆಂಗಿದೆ ಅದೇ ಥರ ಸ್ಮಾಲು ಕ್ಯಾಪಿಟಲ್ ಎಲ್ಲ ಹಾಕಬೇಕು. AMR ಇದರಲ್ಲಿ ಸ್ಮಾಲ್ ಇದೆ, ಏನಿದೆ ಅಂತಕ್ಕಂಥದ್ದು ನಿಮಗೇನು ತೊಂದರೆ ಇಲ್ಲ. ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿದೆ ಅದನ್ನು ಎಂಟ್ರಿ ಮಾಡಬೇಕಾಗಿದೆ. ಈ ಹುಡುಗಿ ಹೆಸರು ಅಮೃತ. ಓಕೆ, ಈ ರೀತಿಯಾಗಿ ನಾನು ಮಗುವಿನ ಹೆಸರನ್ನು ಎಂಟ್ರಿ ಮಾಡಿದೆ. ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಕೆಳಗಡೆ ಕಾಲಮ್ನಲ್ಲಿ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಆಧಾರ್ ಸಂಖ್ಯೆ ಎಂಟ್ರಿ ಆದ ನಂತರ ಇಲ್ಲಿರ್ತಕ್ಕಂಥ ನನ್ನ ಆಧಾರ್ ಅಂತಕ್ಕಂಥ ಒಂದು ಚೆಕ್ ಬಾಕ್ಸ್ನಲ್ಲಿ ತಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸಲ್ಲಿಸಿ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಸಲ್ಲಿಸಿ ಅಂತ ಆಯ್ಕೆ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ತಮ್ಗಳು ಕೆಳಗಡೆ ಒಂದು ಇದು ಬಂತು, ಏನಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸ್ಟೂಡೆಂಟ್ ಈ ಸ್ಯಾಟ್ಸ್ ನಂಬರ್ನಲ್ಲಿರ್ತಕ್ಕಂಥ ಆಧಾರ್ ವೆರಿಫೈಡ್ ಅಂತ ಬಂತು, ಹೌದಾ. ಈಗ ನೋಡಿ, ಅದೇ 1ನೇ ತರಗತಿಯ ಪಟ್ಟಿನ ತಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಅಮೃತನ್ನು ನಾವು ಎಂಟ್ರಿ ಮಾಡಿದ್ವಿ. ಆಧಾರ್ನಲ್ಲಿರ್ತಕ್ಕಂಥ ಹೆಸರಿಗೂ ಇಲ್ಲಿರ್ತಕ್ಕಂಥ ಹೆಸರಿಗೂ ತಾಳೆಯಾಗಿಲ್ಲ, ಅದು ಫೇಲ್ ಅಂತ ಬಂದಿದೆ, ಫೇಲು. ಬಟ್ ಇಲ್ಲಿ NPCI ಅದು ಆ್ಯಕ್ಟಿವ್ ಅಂತ ಇದೆ. ಇದನ್ನು ಯಾವುದು ತಾವು ತಲೆ ಕೆಡಿಸ್ಕೋಬೇಡ್ರಿ. ಇಂದು ಆಗಬೇಕಾಗಿರ್ತ ಕೆಲಸ ಪೆಂಡಿಂಗಲ್ಲಿರ್ತಕ್ಕಂಥ ಮಕ್ಕಳನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಈ ಶಾರ್ಟ್ಸಲ್ಲಿ ಏನಿದೆ, ಮಗುವಿನ ಹೆಸರು MARUTI ಅಂತಿದೆ. ಇಲ್ಲೇನಂತಿದೆ AMRUTH ಅಂತಿದೆ. ಅಂದರೆ ಹೆಸರಿಗೂ, ಶಾಲೆ ದಾಖಲಾತಿಗೂ ಮತ್ತು ಆಧಾರದಲ್ಲಿರ್ತಕ್ಕಂಥ ಹೆಸರಿಗೂ ತಾಳೆ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಸೋಮವಾರದಿಂದಲೇ ಒಂದು ಆಧಾರನ್ನು ಅಪ್ಡೇಟ್ ಮಾಡಿಕೊಡಲು ನಮ್ಮ ಘನ ಸರ್ಕಾರದ ಮುತುವರ್ಜಿಯಿಂದ ಕಿಟ್ಗಳು ಬರ್ತಾ ಇದ್ದಾವೆ. ಆ ಒಂದು ಕಿಟ್ ಬಂದಂಥ ತಂಡದಲ್ಲಿ ನಾವು ಈ ಮಕ್ಕಳ ಏನಂತಂದರೆ ಮಿಸ್ ಮ್ಯಾಚ್ ಇರ್ತಕ್ಕಂಥ ಮಕ್ಕಳನ್ನು ಪಟ್ಟಿ ಮಾಡಿಕೊಂಡು ಸ್ಕೂಲ್ ರೆಕಾರ್ಡು ಮತ್ತು ಆಧಾರದಲ್ಲಿರ್ತಕ್ಕಂಥ ರೆಕಾರ್ಡ್ಗಳನ್ನು ಅಲ್ಲಿ ತಂಡದ ಮುಂದೆ ನಾವು ಪ್ರಸ್ತುತಪಡಿಸಿದಾಗ ಆ ಎರಡೂ ಮಾಹಿತಿಗಳನ್ನು ಸರಿಯಾಗಿ ಮಾಡಿಕೊಡ್ತಕ್ಕಂಥ ಕೆಲಸ
ಈ ಮುಂದಿನ ದಿನಗಳಲ್ಲಿ ತಕ್ಷಣ ಆಗಲಿದ್ದು, ತಾವು ಇಂದು ಕಡ್ಡಾಯವಾಗಿ ತಮ್ಮ ಪೆಂಡಿಂಗ್ನಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿಯನ್ನು ಇಂದು ಯಾವುದೇ ಕಾರಣಕ್ಕೂ ಶನಿವಾರ ಇದ್ದರೂ ಕೂಡ, ನಾಳೆ ಭಾನುವಾರ ಇದ್ದರೂ ಕೂಡ 2 ದಿನದಲ್ಲಿ ಮಾನ್ಯರ ಆದೇಶದಂತೆ ಕಡ್ಡಾಯವಾಗಿ ಈ ಪೆಂಡಿಂಗ್ ಪಟ್ಟಿಯನ್ನು ಕ್ಲಿಯರ್ ಮಾಡಿಕೊಡಬೇಕು. ಏನೇ ಗೊಂದಲ ಇದ್ದರೂ ತಾವು ನಿಮ್ಮ CRPಗಳಿಗೆ ವೈಯಕ್ತಿಕವಾಗಿ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕಡ್ಡಾಯವಾಗಿ ಎಲ್ಲರೂ ಈ ಆಧಾರನ್ನು ಇವತ್ತೇ ಅಪ್ಡೇಟನ್ನು ಕ್ಲಿಯರ್ ಮಾಡಿಕೊಡಬೇಕಾಗಿ ಈ ಮೂಲಕ ತಮಗೆ ಕೋರಲಾಗಿದೆ. ಧನ್ಯವಾದಗಳು.